ಕಾರ್ಯಾಚರಣೆಗೆ ನೋಡಿ ಮಳೆ ಅಡ್ಡಿ, ಮಳೆ ಬರ್ತಾ ಇದೆ. ಮಳೆ ನಡುವೆ ಕಾರ್ಯಾಚರಣೆ ಈಗ ಮಾಡ್ತಾ ಇದ್ದಾರೆ. ಎಲ್ಲೋಗಿದ್ದಾವಂತೆ ಒಳಗಡೆನಾ? कहाँ गया? उधर गया अंदर गया। कौन सा स्टेट वो? मलसावर स्टेट। ಹೇಳಿ, ಇವಾಗ ಕ್ಯಾಂಪ್ ಇದು ಮಾಡಿರೋ ಸ್ಥಳ ಯಾವುದು, ಜೊತೆಗೆ ಇಲ್ಲಿ ಕಾಡಾನೆ ಕಾರ್ಯಾಚರಣೆ ನಡೀತಾ ಇದೆ. ಕಾಡಾನೆಗಳು ಇದಾವ ಈ ಕಡೆ? ಕಾಡಾನೆ 100 ಆನೆ ಇದಾವೆ ಈ ಪ್ರದೇಶದಲ್ಲಿ ಓಡಾಡ್ತಿದ್ದಾವೆ. ಸುಮ್ಮನೆ ಇವತ್ತು 20-40 ವರ್ಷಗಳಿಂದ ಇಲ್ಲಿ ಓಡಾಡ್ಕೊಂಡಿದ್ದಾವೆ. ಆದ್ರೆ ಇದು ಕಾರ್ಯಾಚರಣೆ ಮಾಡ್ತಾರೆ. ಅಲ್ಪ ಸ್ವಲ್ಪ ಒಂದು ಆನೆ ಹಿಡಿಯೋದು ಅಥವಾ ಒಂದು ಕಾಲರ್ ಹಾಕೋದನ್ನ ಮಾಡ್ಬಿಟ್ಟು ಇವ್ರಿಗೂ ಕೈ ತಕೊಂಡು ಓಡೋಗ್ತಾರೆ. ಮತ್ತು ಆನೆಗಳು ಮಾಮೂಲಿಯಾಗಿ ತೋಟಗಳಲ್ಲಿ ಲೂಟಿ ಮಾಡ್ಕೊಂಡು ಜನಗಳನ್ನು ಸಾಯಿಸ್ಕೊಂಡು ಆಗಲಿ ನಾವು ರಾತ್ರಿ ಅದು ಓಡಾಡಂಗಿಲ್ಲ. ETFನವರು ಇದ್ದಾರೆ ಅಂತಾರೆ. ಅವರು ತೋಟ ಸುತ್ತ ಕಾವಲಿರ್ತಾರೆ. ಹಗಲು ತೋಟ ಎಲ್ಲ ಲೂಟಿ ಆಗುತ್ತೆ, ರಾತ್ರಿ ಮನೆಗೆ ಹೋಗ್ತಾರೆ. ನಿಮ್ಮ ತೋಟ ಲೂಟಿ ಮಾಡಿ? ನಮ್ಮ ತೋಟದ 3 ಎಕರೆ ಲೂಟಿ ಆಗಿ ಈ ವರ್ಷ ಎಲ್ಲ ಸೋಲಾರ್ ಹಾಕೊಂಡಿದ್ದೀವಿ. ಈ ವರ್ಷ ಅಂತೂ ಸದ್ಯಕ್ಕೆ ಬಂದಿಲ್ಲ. ಇನ್ನು ಬಾಕಿ ತೋಟ ಎಲ್ಲ ಫುಲ್ಲು ಲೂಟಿಯಾಗಿ ಹೋಗ್ತಾ ಇದೆ. ಆದರೆ ಇದೇನು ಸುಮ್ಮನೆ ಒಂದು ಸಭ್ಯ ಕಾರ್ಯಕ್ರಮ ಅಂತ ನನಗೆ ಅನಿಸುತ್ತೆ. ಇದನ್ನ ಆಳವಾಗಿ ಮಾಡಿ ಏನಾದ್ರು ಆನೆಗಳು ಇಲ್ಲಿಂದ ಸ್ಥಳಾಂತರ ಮಾಡಿದರೆ ಇಲ್ಲಿ ಜನಜೀವನ ಹಸನಾಗುತ್ತೆ ಹೊರತು ಇಲ್ಲವ್ರು ಖಂಡಿತವಾಗ್ಲೂ ಇಲ್ಲಿ ಇನ್ನೂ ಗೌರವ ಹೊರಟೋಗುತ್ತೆ. ಈಗಾಗಲೇ 100 ಜನ ಸತ್ತಿದ್ದಾರೆ, 28-29 ಆನೆಗಳು ಸತ್ತಿದ್ದಾವೆ. ಅದು ತುಂಬಾ ಕ್ರಿಟಿಕಲ್ ಆಗಿದ್ದಂಥ ಒಂದು ಸಂದರ್ಭ ಇದು. ಇದನ್ನು ಇಲ್ಲಿಂದ ಖಂಡಿತವಾಗ್ಲೂ ಆನೆಗಳು ರಿಮೂವ್ ಮಾಡದೇ ಇದ್ದರೆ ಜನಜೀವನ ಖಂಡಿತವೂ ಚೆನ್ನಾಗಿ ಆಗೋದಿಲ್ಲ. ತುಂಬಾ ಕಷ್ಟ ಇದೆ. 100 ಆನೆನ ಖಾಲಿ ಮಾಡೋದು ಈ ಸರ್ಕಾರಕ್ಕೇನು ದೊಡ್ಡದಲ್ಲ. ಬರೀ ಪರಿಹಾರ ಕೊಡ್ತೀವಿ ಅಂತಾರೆ. ಆ ಪರಿಹಾರ ಯಾವತ್ತೋ ಬರುತ್ತೆ, ಅಲ್ಪ ಸ್ವಲ್ಪ ಪರಿಹಾರ, ಏನು ಲೆಕ್ಕ ಇಲ್ಲ. ಬೆಳೆನೇ ಮಾಡೋಂಗಿಲ್ಲ ಈ ವರ್ಷ ಎಲ್ಲ. ಗದ್ದೆಗಳದ್ದು ಯಾರೂ ಮಾಡಿಲ್ಲ. ಗದ್ದೆ ಮಳೆನೂ ಇಲ್ಲ. ಒಂದು ಎಕರೆ ಕೂಡ ಭತ್ತನ ಯಾರೂ ಮಾಡಲಿಲ್ಲ. ನಿಮ್ಮ ಹೆಸರು? ನಾನು ಶಿವೇಗೌಡ ಅಂತೇಳಿ, ಚೌಡನಹಳ್ಳಿ. ಒತ್ತುವರಿ ಜಾಗ ಅಂತಾರಲ್ಲ, ಇವಾಗ ಯಾವ ಥರ ಅದು ಒತ್ತುವರಿ ಅಂತಂದರೆ ಈ ಸರ್ಕಾರ ಆವಾಗ ಫ್ರೀ ಬಿಟ್ಬಿಟ್ರು, ಎಲ್ಲರೂ ಒತ್ತುವರಿ ಮಾಡ್ಕೊಂಡಿದ್ರಾ. ಅದನ್ನು 53-73ನಲ್ಲಿ 57 ಮತ್ತು 53 ಫಾರಮಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಅದ್ರಲ್ಲಿ ಕೊಟ್ಟಿದ್ದಾರೆ. ಅದರ ಅಕ್ರಮ ಆಗಿರುತ್ತೆ. ಸರ್ಕಾರ ಬರೀ ದುಡ್ಡು ತಿನ್ಕೊಂತಾನೆ ಅವ್ರು ಮಾಡೋದು, ಹಂಗೇನು ಮಾಡಲ್ವಲ್ಲ. ಎಲ್ಲ ಅಕ್ರಮ ಆ ಕಡೆ ಈ ಕಡೆ ಸ್ವಲ್ಪ ಆಗಿರುತ್ತೆ, ಆಗಿಲ್ಲ ಅಂತೇನಿಲ್ಲ. ಮಾಡಿದ್ರೂ ಇದೆಲ್ಲೂ ಖಾಲಿ ಭೂಮಿ ಉಳಿದಿಲ್ಲ ಇಲ್ಲಿವರೆಗೆ. ಎಲ್ಲನೂ ಮಾಡ್ಕೊಂಡಿದ್ದಾರೆ. ಸರ್ಕಾರಿ ಭೂಮಿನೂ ಮಾಡಿದ್ದಾರೆ, ಫಾರೆಸ್ಟ್ನೂ ಮಾಡಿದ್ದಾರೆ. ಅದನ್ನೆಲ್ಲ ಸರ್ಕಾರಕ್ಕೆ ಏನಾದ್ರು ದುಡ್ಡು ತಗೊಂಡು ಬಿಟ್ಬಿಡೋದು ಒಳ್ಳೇದಾಗುತ್ತೆ ಹೊರತು ಇದನ್ನೆಲ್ಲ ಮಾಡಿ ಸುಮ್ಮನೆ ಅವ್ರ ಜೈಲಿಗೆ ಆ ಕೇಸು ಈ ಕೇಸು ಏನೂ ಲೆಕ್ಕ ಇಲ್ಲ. ಅದಕ್ಕೆ ಎಲ್ಲೂ ಜಾಗ, ಒಂದು ಕಸ ಹಾಕಕ್ಕೆ ಕೂಡ ಜಾಗ ಉಳಿಸಿಲ್ಲ ಇವತ್ತು. ಎಲ್ಲನೂ ಅಕ್ರಮ ಮಾಡ್ಕೊಂಡಿದ್ದಾರೆ, ಎಲ್ಲೂ ಉಳಿದಿಲ್ಲ. ಅದಕ್ಕೆ ಸರ್ಕಾರನೇ ಮನಸ್ಸು ಮಾಡಿ ಅವರಿಗೆ ಅದನ್ನ ಕನ್ಫರ್ಮ್ ಮಾಡಿ ಸರ್ಕಾರಕ್ಕೆ ಏನಾದ್ರು ಸ್ವಲ್ಪ ದುಡ್ಡು ತಗೊಬಿಟ್ರೆ ಮುಗಿದೋಗುತ್ತೆ. ಯಾವ ಟೈಮಲ್ಲಿ ಎಲ್ಲ ಹಂಗೆ ಆ ಕಡೆ ಹೋಗಿ ಏನು ಮಾಡ್ತೀಯ? ತರ್ಸಬೇಡನೆ ಮಧ್ಯ ಅದ ನೋಡಿ ಹೈಟ್ ಹಾಕಿದ್ದಾರೆ, ತಡ್ಕೊತಾರೆ.
ಈಗ ಬೆಳಗಿನ ಒಂದು ದಿವಸ ಕಾರ್ಯಾಚರಣೆಗೆ ಎಲ್ಲ ಆನೆಗಳು ರೆಡಿ ಆಗ್ತಿದ್ದಾವೆ. ಇದು ಕ್ಯಾಂಪ್, ಇದು ಧನಂಜಯ. ಪ್ರಶಾಂತ್ ಆನೆ.